ಮುಂಗಾರಿನ ಅಬ್ಬರದ ನಡುವೆಯೇ ಹೆಸ್ಕಾಂನಿಂದಲೂ ಶಾಕ್. ಬೆಳಗಾವಿಯ ಕಾಡಂಚಿನ ಗ್ರಾಮಗಳಿಗೆ ವಿದ್ಯುತ್ ಸಂಪರ್ಕ ಕಟ್. ಖಾನಾಪುರ ತಾಲೂಕಿನ 25ಕ್ಕೂ ಹೆಚ್ಚು ಹಳ್ಳಿಗಳಲ್ಲಿ 4 ದಿನಗಳಿಂದ ಜನರ ಬದುಕು ಕತ್ತಲೆ. ಪಂಚಗಂಗಾ ಕೃಷ್ಣಾ ನದಿಗಳ ಸಂಗಮದಲ್ಲಿ ದತ್ತ ದೇವಸ್ಥಾನಕ್ಕೆ ಜಲದಿಗ್ಬಂಧನ. ಸಭಾ ಮಂಟಪದವರೆಗೆ ತಲುಪಿರುವ ನದಿ ನೀರು. ನೀರಿನಲ್ಲೇ ತೆರಳಿ ದರ್ಶನ ಪಡಿತಾ ಇರೋ ಭಕ್ತರು. ಸತತ ಮಳೆಯಿಂದ ತುಂಬಿ ಹರಿತಾ ಇರೋ ಪಂಚಗಂಗಾ ನದಿ. 53 ಸಣ್ಣ ಬಂದರುಗಳು ನೀರಿನಲ್ಲಿ ಮುಳುಗಡೆ. ನದಿ ಸಂಗಮವಾಗೋ ಸ್ಥಳದ ದೃಶ್ಯಗಳು ಡ್ರೋನ್ನಲ್ಲಿ ಸೆರೆ. ಮಲೆನಾಡಲ್ಲಿ ಉತ್ತಮ ಮಳೆಯಿಂದಾಗಿ ಶಿವಮೊಗ್ಗದ ತುಂಗಾ ಡ್ಯಾಂ ಭರ್ತಿ. 8 ಕ್ರಸ್ಟ್ ಗೇಟ್ಗಳ ಮೂಲಕ 21,000 ಕ್ಯೂಸೆಕ್ ನೀರು ಬಿಡುಗಡೆ. ದಾವಣಗೆರೆಯ ಹರಿಹರ ಬಳಿ ಬತ್ತಿ ಹೋಗಿದ್ದ ತುಂಗಭದ್ರೆಗೆ ಜೀವ ಕಳೆ. ಉಡುಪಿಯ ಜೀವನದಿ ಸ್ವರ್ಣಗೆ ಜೀವ ಕಳೆ. ಮಲೆನಾಡು ಪಶ್ಚಿಮ ಘಟ್ಟಗಳಲ್ಲಿ ಮಳೆ ಹಿನ್ನೆಲೆ ತುಂಬಿದ ನದಿ. ಕುಡಿಯೋ ನೀರಿನ ಬವಣೆ ಎದುರಿಸುತ್ತಿದ್ದ ಜನರಿಗೀಗ ನಿರಾಳ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.